ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಸಿಂಪಲ್ ಆಗಿರೋವಂಥ ಚಳಿಗೆ ಖಾರವಾದಂಥ ಚಟ್ನಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜನ್ನು ನಾನು ಈಗ ಬಿಡಿಸ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು, ಮತ್ತು 7ರಿಂದ 8 ನಾನು ಕೆಂಪು ಮೆಣಸಿನ್ಕಾಯಿನ ಸುಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೀಡಿಯಮ್ ಗಾತ್ರದ 2 ಟೊಮೆಟೊ ಹಣ್ಣನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ದೊಡ್ಡದಾದಂಥ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆವಾಗಲೇ ನಾನು ತೋರಿಸಿದಂಥ ಇಷ್ಟು ಸಾಮಗ್ರಿಗಳನ್ನು ಟೊಮೆಟೊ ಬಿಟ್ಟು ಈ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಸಣ್ಣಗಾಗೋ ಥರ ರುಬ್ಕೋಬೇಕು. ಟೊಮೆಟೊನ ಕೊನೆಗೆ ಹಾಕಿದ್ರೆ ಒಳ್ಳೆಯದು, ಬಿಕಾಸ್ ಇದು ಮೆಣಸೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಲ್ಲ. ಅದಕ್ಕೋಸ್ಕರ ಟೊಮೆಟೊನ ಕೊನೆಗೆ ಹಾಕ್ಕೊಂಡು ರುಬ್ಕೋಬೇಕು. ಇಷ್ಟನ್ನು ಹಾಕಿ ನಾನು ರುಬ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಟೊಮೆಟೊನ ಮಾತ್ರ ಹಾಕೋಂಗಿಲ್ಲ. ಈರುಳ್ಳಿ ನಾನು ಏನು ಹೆಚ್ಚಿಟ್ಕೊಂಡಿದ್ದೀನಿ ಅದು ಒಗ್ಗರಣೆಗೆ. ಇಷ್ಟನ್ನು ಹಾಕಿ ರುಬ್ಕೊಂಡು ರೆಡಿ ಮಾಡ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ಕೊನೆಗೆ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಅದನ್ನೆಲ್ಲ ರುಬ್ಕೊಂಡಿದ್ದೀನಿ. ಕೊನೆಯದಾಗಿ ನಾನು ಟೊಮೆಟೊನ ಆ್ಯಡ್ ಮಾಡಿ ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಟೊಮೆಟೊ ಹಾಕಿ ನಾನು ರುಬ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ನಾನು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಆ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಇವಾಗ ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ ಅಂದರೆ ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಫ್ರೆಂಡ್ಸ್ ಇವಾಗ ಸಾಸಿವೆ ಚಟಪಟ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಆನಿಯನ್ನ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿ ಚೆನ್ನಾಗಿ, ಸ್ವಲ್ಪ ಆನಿಯನ್ ಚೆನ್ನಾಗಿ ಫ್ರೈ ಆಗುತ್ತಂತ. ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ, ಚಟ್ನಿ, ಅದು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಒಂದು 10 ನಿಮಿಷಗಳ ಕಾಲ. ನಿಮಗೆ ಘಮ ಸ್ಮೆಲ್ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ. ಮತ್ತು ಇದು ಬೆಂದ ಮೇಲೆ ಎಣ್ಣೆ ಮೇಲೆ ತೇಲೋ ಥರ ಅದು ಚಟ್ನಿ ಕಾಣಿಸ್ಬೇಕು, ಆವಾಗ ಚಟ್ನಿ ಆಗಿದೆ ಅಂತ. ಈಗ ರುಬ್ಬಿಟ್ಕೊಂಡಿರುವಂಥ ಜಾರು ನಾನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಬಿಡ್ತಾ ಇದ್ದೀನಿ. ಆ ಜಾರನ್ನ ಸ್ವಲ್ಪ ನೀರು ಬಿಟ್ಟು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬ ತೆಳ್ಳಗಾದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲ್ಲ, ಒಂದು ಹದವಾಗಿದ್ದರೆ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ಈಗ ನಾನು 10 ನಿಮಿಷ ಮುಚ್ಚಿಬಿಟ್ಟು ಹಾಗೆ ಬಿಡ್ತೀನಿ. ಎಣ್ಣೆ ಮೇಲ್ಗಡೆ ಬಂದಿದ್ದರೆ ಅದು ಚಟ್ನಿ ಆಗಿದೆ, ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ನಾನು 7ರಿಂದ 8 ನಿಮಿಷ ನಾನು ಉರಿನ ಕಮ್ಮಿ ಮಾಡಿ ಹಾಗೆ ಮುಚ್ಚಿದ್ದೆ. ಇವಾಗ ನಾನು ತೆಗಿತಾ ಇದ್ದೀನಿ. ಘಮ ವಾಸನೆ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಮೇಲ್ಗಡೆ ಬಂದಿದೆ. ಸೊ ಚಟ್ನಿ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿ ಚೆನ್ನಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ.